ನಮಸ್ಕಾರ ವೀಕ್ಷಕರೇ, ಭಾರತೀಯ ಕ್ರಿಕೆಟ್ನಿಂದ ಈಗ ಒಂದು ಬಿಗ್ ಅಪ್ಡೇಟ್ ಹೊರಬೀಳ್ತಿದೆ. ಹೌದು, ಇನ್ನು ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅವರ ಒನ್ ಡೇ ರಿಟೈರ್ಮೆಂಟ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ. ಸೆಲೆಕ್ಟರ್ಸ್ ಮುಂದಿನ ಒನ್ ಡೇ ವರ್ಲ್ಡ್ ಕಪ್ಗಾಗಿ ರೋಹಿತ್ ಜಾಗಕ್ಕೆ ಬೇರೆ ಯುವ ಆಟಗಾರರನ್ನ ನೋಡ್ತಿದ್ದಾರೆ ಅನ್ನೋ ಸುದ್ದಿ ಜೋರಾಗಿದೆ. ಆದರೆ ರೋಹಿತ್ ಶರ್ಮಾಗೆ ಮಾತ್ರ ಭಾರತ ತಂಡದ ಪರ ಇನ್ನೂ ಆಡಬೇಕು, ಮತ್ತೊಂದು ಟ್ರೋಫಿ ಗೆಲ್ಲಬೇಕು ಅನ್ನೋ ಆಸೆ ಇದೆ. ಆದರೆ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಈ ಚರ್ಚೆ ಈಗ ನಡೆದಿರೋದಲ್ಲ. ಕೋಚ್ ಗೌತಮ್ ಗಂಭೀರ್ ಜೊತೆ ಸೆಲೆಕ್ಟರ್ಸ್ ಈ ಬಗ್ಗೆ ಮೊದಲೇ ಮಾತಾಡಿದ್ದಾರಂತೆ. ಆದರೆ ರೋಹಿತ್ ಮಾತ್ರ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯೋ ಮೂಡ್ನಲ್ಲಿಲ್ಲ. ಆದರೆ ಬಲ್ಲ ಮೂಲಗಳ ಪ್ರಕಾರ ಅವರ ಫ್ಯೂಚರ್ ನಿರ್ಧಾರ ಕೇವಲ ರೋಹಿತ್ ಕೈಯಲ್ಲಿ ಮಾತ್ರ ಇಲ್ಲ, ಅವರ ಇತ್ತೀಚಿನ ಒನ್ ಡೇ ಫಾರ್ಮ್ ಕೂಡ ಇದಕ್ಕೆ ಕಾರಣ ಇರಬಹುದು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಯಶಸ್ವಿ ಜೈಸ್ವಾಲ್ ತರಹದ ಯುವ ಆಟಗಾರರನ್ನ ಇನ್ನು ಮುಂದೆ ಟೀಮ್ನಿಂದ ಹೊರಗಿಡೋದು ಮ್ಯಾನೇಜ್ಮೆಂಟ್ಗೆ ಇಷ್ಟ ಇಲ್ಲ. ಇನ್ನೊಂದು ಕಡೆ ಟೀಮ್ನ ಬ್ಯಾಟಿಂಗ್ ಕೋಚ್ ಸಿತಾಂಶು ಕೋಟಕ್ ಮಾತ್ರ ರೋಹಿತ್ ಬೆಂಬಲಕ್ಕೆ ನಿಂತಿದ್ದಾರೆ. ಇನ್ನು ರೋಹಿತ್ ತುಂಬಾ ದೊಡ್ಡ ಪ್ಲೇಯರ್, ಎರಡೇ ಮ್ಯಾಚ್ನಲ್ಲಿ ರನ್ ಗಳಿಸಿಲ್ಲ ಅಂದ ತಕ್ಷಣ ಅವರು ಫಾರ್ಮ್ನಲ್ಲಿ ಇಲ್ಲ ಅನ್ನೋದು ತಪ್ಪಾಗುತ್ತೆ, ಅವರು ಯಾವುದೇ ಪ್ರೆಷರ್ ತಗೊಳ್ಳಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇನ್ನು ಅಂತಿಮವಾಗಿ ರೋಹಿತ್ ಶರ್ಮಾ ಅವರೇ ಬೇಸತ್ತು ನಿವೃತ್ತಿ ಘೋಷಿಸ್ತಾರಾ ಅಥವಾ ಲಾರ್ಡ್ಸ್ ಮ್ಯಾಚ್ನಲ್ಲಿ ಕಮ್ಬ್ಯಾಕ್ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸ್ನೇಹಿತರೆ, ಇದೇ ತರಹದ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನೋಡ್ತಾ ಇರಿ ಟುಡೇ ಕನ್ನಡ ಎಕ್ಸ್‌ಪ್ರೆಸ್. ಧನ್ಯವಾದಗಳು.